ವಿನಾಕಾರಣ ಅದು, ವಿನಾಕಾರಣನೇ ಅದು. ಯಾರು ಹುಟ್ಟಾಕಿದಾರೋ ಗೊತ್ತಿಲ್ಲ. ಅದಕ್ಕೆ ನೋಡಿ, ಅದು ಯಾರ್ಯಾರೋ ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ. ನಾನೀಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ಇಂಥ ವಿಷಯಗಳು ಒಂದು ಸಿ ಎಮ್ ಅವ್ರು ಇದ್ದಾಗ ಇನ್ನೊಂದು ಸಿ ಎಮ್ ಆಗೋ ಬಗ್ಗೆ ಮಾತಾಡ್ತಕ್ಕಂಥದ್ದು ಸರಿನೂ ಅಲ್ಲ, ಅದು ಆಗಲೂಬಾರ್ದು. ಅದರಲ್ಲೂ ಕೂಡ ಇಡೀ ದೇಶದಲ್ಲೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಅವರು. ಸೊ ಅವರು ಈ ಮುಖ್ಯಮಂತ್ರಿ ಆಗಿದ್ದಾಗ ಇನ್ನೊಬ್ಬರು ಸಿ ಎಮ್ ಬಗ್ಗೆ ಚರ್ಚೆ ಮಾಡೋದು ಅಪ್ರಸ್ತುತ, ಅನಾವಶ್ಯಕ, ಅನಗತ್ಯ. ಆಯಿತಾ? ಒಂದು. ಇನ್ನೊಂದು ಡಿ ಸಿ ಎಮ್ ಬಗ್ಗೆ ನೀವು ಕೇಳ್ತಾ ಇದ್ದೀರ, ಕೆಲವರು ಏನೋ ಅಭಿಪ್ರಾಯಗಳು ಹೇಳಿದ್ದಾರೆ. ಆದರೆ ಇದೆಲ್ಲ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯ ಅಲ್ಲ. ಏನೇ ಅಭಿಪ್ರಾಯ ಇದ್ದರೆ ಹೈಕಮಾಂಡ್ ಇದ್ದಾರೆ, ಅಲ್ಲಿ ಹೋಗಿ ಹೇಳ್ಬೋದು, ಕೇಳ್ಬೋದು, ಮಾತಾಡ್ಬೋದು. ಏನೇ ಇದ್ದರೂ ಮಂತ್ರಿಮಂಡಲ ರಚನೆ ಮಾಡೋದು ಯಾರು? ಸಿ ಎಮ್. ಪೋರ್ಟ್ಫೋಲಿಯೋ ಕೊಡೋರು ಯಾರು? ಸಿ ಎಮ್ ಹೇಗೆ ಮಾಡ್ತಾರೆ? ನಮ್ಮ ಪಕ್ಷದ ಅವರು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ. ಸೊ ಇವೆಲ್ಲ ಆಂತರಿಕ ವಿಚಾರ. ಇದನ್ನು ಬಹಿರಂಗವಾಗಿ ಚರ್ಚೆ ಆಗೋದ್ರಲ್ಲಿ ಇದು ಅನಗತ್ಯ ಮತ್ತು ನೀವು ಹೇಳ್ದಂಗೆ ವಿನಾಕಾರಣ ಆಗ್ತಾಯಿದೆ, ಆಗಬಾರ್ದು. ಇದರಲ್ಲಿ ಈ ಚರ್ಚೆಯಿಂದ ಯಾರಿಗೂ ಒಳ್ಳೆಯದಿಲ್ಲ, ನಮಗೂ ಒಳ್ಳೆಯದಿಲ್ಲ, ಜನರಿಗೂ ಒಳ್ಳೆಯದಿಲ್ಲ, ರಾಜ್ಯಕ್ಕೂ ಒಳ್ಳೆಯದಿಲ್ಲ. ಅವ್ರ ಅಭಿಪ್ರಾಯ ಅದು, ನಾವೇನು ಅದ್ರ ಬಗ್ಗೆ. ಸ್ವಾಮೀಜಿಗಳು ಅನೇಕ ಹೇಳಿಕೆಗಳು ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ, ಅನೇಕ ಸ್ವಾಮೀಜಿಗಳು ಅನೇಕ ಹೇಳಿಕೆಗಳು ಕೊಟ್ಟಿದ್ದಾರೆ. ಆಯಿತಾ? ಅದು ಅವರ ಅಭಿಪ್ರಾಯ ಅಷ್ಟೇ. ಹೌದು, ಅವ್ರು ಹೇಳ್ಕೊಬೋದು. ಆದರೆ ಇಲ್ಲಿ ಆ ವಿಷಯಕ್ಕೆ ಒಬ್ಬರು ಸಿ ಎಮ್ ಇದ್ದಾಗ ನಾವು ಇದು ನಮ್ಮ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ತೀರ್ಮಾನ, ನಮ್ಮ ಪಕ್ಷ ಏನು ಮಾಡಬೇಕು ಅದು ಮಾಡ್ತದೆ. ಇವಾಗ ಒಂದು ಸಿ ಎಮ್ ಇದ್ದಾಗ ಇನ್ನೊಂದು ಸಿ ಎಮ್ ಬಗ್ಗೆ ಆಗುವಂಥದ್ರ ಬಗ್ಗೆ ಅದು ಮಾತಾಡೋದು ಸರಿಯೇ ಅಲ್ಲ ನನ್ನ ಪ್ರಕಾರ. ಅದರಲ್ಲೂ ಕೂಡ ಒಬ್ಬ ದಕ್ಷ ಸಿ ಎಮ್ ಅವರು, ಒಳ್ಳೆಯ ಆಡಳಿತಗಾರರು, ಒಳ್ಳೆಯ ಅನುಭವಿ ಮತ್ತು ಜನಪ್ರಿಯ, ಇನ್ನೇನು ಬೇಕು ಬಿಡಿ. ಡಿ ಸಿ ಎಮ್ ಕೂಡ ಅವೆಲ್ಲ ಬಹಿರಂಗ ಚರ್ಚೆಗೆ ಅವಶ್ಯಕತೆ ಇಲ್ಲ. ಅವೆಲ್ಲ ಆಂತರಿಕ ಪಕ್ಷದ ಚೌಕಟ್ಟಿನಲ್ಲಿ ಆಗಬೇಕು, ನಾನು ಹೇಳುವಂಥದ್ದು. ಅಶೋಕ್ ಅವ್ರಿಗೆ ಹೇಳಿಕೆ ಕೊಡಬೇಕು, ವಿರೋಧ ಪಕ್ಷ ನಾಯಕರು ಅವರು ನೀವು ಮೈಕ್ ಕೊಟ್ಟಾಗ ಏನೋ ಹೇಳಬೇಕು, ಹೇಳ್ತಾರೆ. ಈಗ ಅವ್ರು ಕೇಂದ್ರ ಸರ್ಕಾರ ಉಳಿಸ್ಕೊಳ್ಳಿ ಸ್ವಲ್ಪ ದಿವಸ. ಈಗಾಗಲೇ ಜನ ಈಗ ಅವ್ರಿಗೆ BJPನ ಬಹುಮತ ಇಲ್ಲದೇ ಇರೋ ಥರ ಒಂದು ಮಾಡಿದ್ದಾರೆ. ಆಯಿತಾ? ಜನ ಸಂದೇಶ ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡವರು ಸ್ವಲ್ಪ ಜವಾಬ್ದಾರಿತವಾಗಿ ನಡ್ಕೊಂಡು ಒಳ್ಳೆಯ ಕೇಂದ್ರದಲ್ಲಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಒಂದು ಸಾಮೂಹಿಕವಾದಂಥ ರೀತಿಯಾಗಿ ನಡ್ಸ್ಕೊಂಡು ಹೋದರೆ ಒಳ್ಳೆ ದೇಶಕ್ಕೆ ಒಳ್ಳೆಯದು. ಆಯಿತಾ? ಇಲ್ಲದೆ ಹೋದರೆ ಅವ್ರಿಗೆ ಮುಂದೆ ಇನ್ನೂ ಅವರ ಕೈ ಅವರೇ ಅನುಭವಿಸ್ಬೇಕಾಗ್ತದೆ.